ಟಿಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಗಬ್ಬೆದ್ದು ನಾರುತ್ತಿರುವ ಬೆಳ್ಳಟ್ಟಿ ಬಸ್ ನಿಲ್ದಾಣ ಸ್ವಚ್ಛತೆಗೆ ಮುಂದಾಗುವಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಾಕೀತು. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಸ್ವಚ್ಛತೆಯ ಕೊರತೆಯಿಂದಾಗಿ ಕಳೆದ ಹಲವಾರು ತಿಂಗಳುಗಳಿಂದ ಗಬ್ಬೆದ್ದು ನಾರುತ್ತಿರುವ ಕಾರಣ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಮೌಖಿಕವಾಗಿ ದೂರು ನೀಡಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡಿಕೊಂಡು 26/2/2024 ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಯನ್ನು ಅವಲೋಕಿಸಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಆದಷ್ಟು ಬೇಗನೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯವನ್ನು ಸ್ವಚ್ಛಗೊಳಿಸುವುದು ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಬಸ್ ನಿಲ್ದಾಣವನ್ನು ಶುಚಿಯಾಗಿಟ್ಟುಕೊಳ್ಳಬೇಕೆಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಿರ್ವಾಣಿ ಶೆಟ್ಟರ್, ಸದಸ್ಯರಾದ ಶಿವನಗೌಡರ ಪಾಟೀಲ್, ಪರಶುರಾಮ ಮಲ್ಲಾಡದ್, ಹನುಮಂತಪ್ಪ ಕೊಕ್ಕರಗುಂದಿ, ಸುರೇಶ್ ಬಸವರೆಡ್ಡಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳು ಹೇಳೋದಂದ್ರೆ ಬೆಳ್ಳಟ್ಟಿ ಬಸ್ ಸ್ಟ್ಯಾಂಡ್ ಒಂದು ನಮ್ಮಲ್ಲಿ ಕಂಟ್ರೋಲ್ ಆಫೀಸ್ ಆಗಿದೆ. ಎಲ್ಲರೂ ಮೂಗು ಮುಚ್ಚೋಕೊಳ್ಳುವಂಥ ವ್ಯವಸ್ಥೆ ಇತ್ತು. ಹಲವಾರು ಬಾರಿ ಡಿಸಿಗೆ ಕಂಟ್ರೋಲ್ಗೆ ಮನವಿ ಕೊಟ್ಟರು, ಇನ್ನೂರಿಗೆ ಮನವಿ ಮಾಡಿಲ್ಲ. ಮತ್ತು ಕೂಡಲೇ ನಾವು ಸರಿಪಡಿಸಿದ್ರೆ ನಾವು ಬಸ್ ಸ್ಟ್ಯಾಂಡ್ ಬಂದ್ ಮಾಡಿ ಪೂರಾ ಗ್ರಾಮಸ್ಥರು ನಾವು ಬಂದ್ ಮಾಡ್ತೀವಿ. ಗ್ರಾಮ ಪಂಚಾಯತಿಯಿಂದ ಬಂದ್ ಮಾಡಿ ಮುಂದೆ ಕ್ರಮ ತಗೋತೀವಿ ಅಂತ ನಮ್ಮಲ್ಲಿ ಹೇಗೆ ಹೊಡ್ತೀವಿ. ಮಧ್ಯಾಹ್ನ ಸ್ವಚ್ಛತೆ ಇಲ್ಲ, ಸಾರ್ವಜನಿಕರ ಕಂಟ್ರೋಲ್ ಬಸ್ನಲ್ಲಿ ಸೌಕರ್ಯ ಮಾಡೋದ್ರಿಗೆ ಬಸ್ ಯಾವ ಕಡೆ ಹೋಗ್ತೈತಿ ಅನ್ನೋದು ಕೇಳಿದ್ರೆ ಹೇಳೋದಕ್ಕಿರಲ್ಲ. ಸಾರ್ವಜನಿಕರು ಭಾಳ ತೊಂದರೆ ಆಗೈತಿ. ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಇಲ್ಲ. ಕೂಡಲೇ KSRT ಸಂಬಂಧಪಟ್ಟ ಡಿಸಿ ಅವರು ಕೂಡಲೇ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಸರ್ವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ಟ್ರೈಕ್ ಮಾಡಬೇಕಾಗತ್ತೆ ಅಂತಂದು ನಮ್ಮ ಹೇಳಿಕೆ. ಈ ಒಂದು ನಮ್ಮ ಬೆಳ್ಳಟ್ಟಿಯ ಬಸ್ ಸ್ಟ್ಯಾಂಡ್ನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಾದಿಯಾಗಿ ವೀಕ್ಷಣೆ ಮಾಡಲು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಮಹಿಳಾ ಶೌಚಾಲಯಗಳಾಗಿರಲಿ, ಪುರುಷ ಶೌಚಾಲಯಗಳಾಗಲಿ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲದೇ ಇವತ್ತು ಸಾಕಷ್ಟು ಹಣವನ್ನು ಸರ್ಕಾರದ ತೆಗೆದುಕೊಂಡು ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೂ ಸಹಿತ ಇಲ್ಲಿ ಇರ್ತಕ್ಕಂಥ ಬಹಳಷ್ಟು ಶೌಚಾಲಯಗಳನ್ನು ವೀಕ್ಷಣೆ ಮಾಡಿದ್ರೆ ಯಾರೂ ಸಹಿತ ಆ ಶೌಚಾಲಯಕ್ಕೆ ಹೋಗಿ ಉಪಯೋಗ ಮಾಡದೇ ಇರ್ತಕ್ಕಂಥ ವ್ಯವಸ್ಥೆ ಕಂಡಿದ್ದು ಬಹಳಷ್ಟು ನಮಗೆ ನೋವು ಉಂಟಾಗಿದೆ. ಅದಕ್ಕೆ ಮಾನ್ಯ ಸಂಬಂಧಪಟ್ಟಂಥ KSRTCಯ ಗದಗ ಜಿಲ್ಲಾ DC ಅವರು ಇವತ್ತು ಕೂಡಲೇ ಎಲ್ಲ ಬಸ್ ಸ್ಟ್ಯಾಂಡನ್ನು, ಶೌಚಾಲಯಗಳನ್ನು, ಇದರ ಸ್ವಚ್ಛತೆಯ ಬಗ್ಗೆ ವೀಕ್ಷಣೆ ಮಾಡದೆ ಹೋದಲ್ಲಿ 7 ದಿನದ ಒಳಗಾಗಿ ಇವತ್ತು ಗ್ರಾಮ ಪಂಚಾಯತಿ ಮುಖಾಂತರ ಎಲ್ಲ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರಾದಿಯಾಗಿ ವಿವಿಧ ಸಂಘಟನೆಗಳೊಂದಿಗೆ ಬೆಳ್ಳಟ್ಟಿ ಗ್ರಾಮದ ಹಿರಿಯರನ್ನ, ಯುವಕರನ್ನ ಇವತ್ತು ಸೇರಿಸಿ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಇವತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ವೀಕ್ಷಣೆ ಮಾಡಲು ಬಂದಿದ್ದೇವೆ. ಒಂದು ವೇಳೆ 7 ದಿನದ ಒಳಗಾಗಿ ಈ ಒಂದು ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸ್ವಚ್ಛತೆಗೊಳಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಹೊರಗಡೆ ಹೋಗುವಂಥ ಒಂದು ಶೌಚಾಲಯದ ಪೈಪನ್ನು ನಿರ್ಮಾಣ ಮಾಡದೆ ಹೋದರೆ ಇವತ್ತು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನಮ್ಮೆಲ್ಲ ಪಂಚಾಯತಿಯ ಅಧ್ಯಕ್ಷ ಸದಸ್ಯರು ಕೊಡ್ತೀವಿ ಅಂತ ತಿಳ್ಕೊಂಡು ತಮ್ಮೆಲ್ಲ ಇಲಾಖೆಗೆ ತಿಳಿಸಿ ಈಗ ತಕ್ಷಣವೇ ಕ್ರಮ ತಗೊಂಡು ಹೋದರೆ ಮತ್ತೊಮ್ಮೆ ನಾವು ಹೋರಾಟ ಮಾಡೇ ತಿಂತೀವಿ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇವೆ. ಇದನ್ನು ದಯಮಾಡಿ ತಿಳಿದುಕೊಳ್ಳಿ ಅಂತ ತಿಳ್ಕೊಂಡು ಮೇಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ.